ಶರಣಾಗತಿಯನ್ನು ಕೇಳಿ ಲೋಕ ಪ್ರಚಾರೆ ಅಪ್ಪ ಸಾರಥಿ ನಾನು ಎಂಬುದು ಹೇಳುವಲ್ಲಿ ಕೇಳು. ಧರ್ಮ ಭೀಮ ಗಾಂಡವ ಮೊದಲಾದ ಪಂಚಪಾಂಡವ ನಾನು ಪಾಂಡುರಂಗನ ಸದ್ಭಕ್ತರಾದ ವೇಷ್ಣವರ ಪ್ರಸಾದದಿಂದ ಪಡೆದು ಇಂದ್ರಪ್ರಸ್ಥನ ವಿರಾಧಿಪತಿಗಳಾದ ಪಾಂಡುರಾಜನ ಧರ್ಮಪತಿ ಕುಂತಿದೇವೆಂದು ಕರೆಯುವ ಮಗನೇ ಸುಮಣತೆ. ಅತ್ಯಾನಂದದಿಂದ ಅಭಿನಂದಿಸುವನು. ಕೃಷ್ಣಂತೆ ಇಂಥ ಕಾರಗತ್ತಲೆಯಲ್ಲಿ ಹೊರಟಿರುವುದು ಎಲ್ಲಿಗೆ? ಕೃಷ್ಣ, ಹೀಗೆ ದೇವಾದಿ ದೇವನಾದ ನಿನಗೆ ನಾನು ವಂದಿಸುವೆನು, ಅಥವಾ ನನಗೆ ನೀನು ವಂದಿಸುವುದು ಬೇಡ ದೇವ? ಜಗತ್ತಿಗೆ ನಾನು ದೇವನೆಂದು ನಿಜವು, ಆದರೆ ಅತ್ತೆಯವರಾದ ನಿನಗೆ ಅಳೆಯನು ಹೊರತು ದೇವರಲ್ಲ. ನಿನ್ನ ಪಾರ್ಥನಿಗೂ ಗೆಳೆಯನು. ಹೀಗಿರಲು ಹಿರಿಯರಿಗೆ ಕಿರಿಯರು ಶಿರವಾಗುವುದು ಯಾವ ಆಶ್ಚರ್ಯವಲ್ಲ. ಹೇ ವನಿಜನಾವನೇ ಕೇಳು, ನಿನ್ನ ಲೀಲೆಯು ಅಗಾಧವಾದದ್ದು. ಮಹಾನ್ ಮಾನುಷಗಳಿಗೆ ಕಾಣದ ನಿನ್ನ ಮಹಿಮೆಯು ನಮ್ಮಂತವರಿಂದ ತಿಳಿಯಲು ಸಾಧ್ಯವಿದೆ. ಅದರಲ್ಲಿ ಉಭಯ ಪಡೆಯುವ ಗಡನವು ಕುಡಿ ಕುಡಿಯಾಗಿ ಕಡು ಕೇಡಿಗೆ ಈಡಾಗಿ ಸಮರಗಳು ಶೋಕದ ಬೀಡಾಗಿ ರಣಹದ್ದುಗಳಿಗೆ ತುತ್ತಾಗಿ ಭೂತಗಳಿಗೆ ಹಬ್ಬದ ಊರಾಗಿ ಜರುಗುತ್ತಿರುವ ಈ ಸಂಗ್ರಾಮ ವಿಪತ್ತುಗಳ ಬಗ್ಗೆ ಏನೆಂದು ತೋರಿಸಲಾಗಿದೆ. ಮೃತರಾದ ಕುಂತಿಯು ಬ್ರಹ್ಮಿಷ್ಠರಾಗಿ ಇತ್ತಲಾಗಿಸಿ ಬಂದಳು. ಇದರ ವೃತ್ತಾಂತವನ್ನು ಉತ್ತರಿಸಿ ಚಿಂತಿ ಪರಿಹರಿಸಿ ದೇವಾಗೂ ನಮ್ಮ ಹೌದತ್ತೇವರೇ, ನಾನಾದರೂ ಮುಖ್ಯವಿದ್ದ ಉಗ್ರರೂಪ ತಾಳಿದ್ದು ಈ ಕುರುಕ್ಷೇತ್ರ ರಣದೇವತೆಯ ಘನವಾದ ಆಲೋಚನೆಯಲ್ಲಿ ಮಗ್ನನಾಗಿದ್ದೇನೆ. ಏಕೆಂದರೆ ಇಂದಿನ ಯುದ್ಧಕ್ಕಾಗಿ ಕರ್ಣನಿಗೆ ಸೇನಾಧಿಪತಿ ಪಟ್ಟವು ಕಟ್ಟಿರೋರೆಂದು ಕೇಳಿದೆನು. ಕೃಷ್ಣ, ಏನು ಹೇಳಿದಿ? ಕರ್ಣನ ಹಿರಿಯ ಮಗನೇ, ಹೀಗೆ ಪರಿಹರಿಸಿ ಮಾಡಿರಿ. ಇದು ಹಾಸ್ಯವೇ? ಇಂಥ ದುರ್ದುರಾದ ವಿದ್ಯೆಯ ವಿಷಯಕ್ಕೆ ನಾನು ಭಯಗ್ರಸ್ತರಾಗಿ ನಿನ್ನ ಸನ್ನಿಧಿಗೆ ಬಂದಿರಲು ನೀನು ಪರಿಹಾಸ ಮಾಡುವುದು ಒಳಿತವಲ್ಲ. ನಿನ್ನಲ್ಲಿ ಯಾವಾಗ ಹೇಳ್ತಾ ಗುಣಗಳೇ? ಅತ್ತೆಯವರೇ, ನಾನು ಹಾಸ್ಯ ಮಾಡಿಲ್ಲ, ಸತ್ಯವನ್ನೇ ಹೇಳಿದೆ. ನೀನು ಕನ್ನಿಕಾ ಅವಸ್ಥೆಯಲ್ಲಿರುವಾಗ ದುರ್ವಾಸ ಮಹರ್ಷಿಗಳಿಂದ 6 ಮಂತ್ರಗಳನ್ನು ಪಡೆದು ಆ ಮಂತ್ರವು ಸಟಿಯೋ ದಿಟ್ಟವೋ ಎಂದು ಸಂಶಯಗೊಂಡು ಪತಿಯ ಅನುಮತಿ ಇಲ್ಲದೆ ನೀನು ನದಿಯ ತೀರದಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಿ ಗರ್ಭವನ್ನು ಧರಿಸಲಿಲ್ಲವೇ? ಆಗ ಅಪರಾಧಕ್ಕಾಗಿ ಹೆದರಿ ಪುನಃ ಭಾಸ್ಕರನ ಭಜಿಸಲು ಕರ್ಣನೆಂಬ ಶಿಶುವು ಕಿವಿಯಿಂದ ಬರುವುದೆಂಬ ಆಕಾಶವಾಣಿಯನ್ನು ಕೇಳಿ ನೀನು ಹಾಗೆ ವರ್ತಿಸಿ ಶಿಶುವನ್ನು ನದಿಯಲ್ಲಿ ಬಿಟ್ಟು ಹೋಗಲಿಲ್ಲವೇ? ಅವನೇ ಮಹಾವೀರ ಕರ್ಣನು.
ಹೊಂಟದ